ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಫೈಟ್ ನಡೀತಾ ಇತ್ತು. ವಚನಾನಂದ ಶ್ರೀಗಳ ಪದಚ್ಯುತಿಗೆ ಒತ್ತಡ. ವಚನಾನಂದ ಶ್ರೀ ವಿಚಾರದಲ್ಲಿ ಒಂದ್ ಕಡೆ ಭಕ್ತರಿದ್ರೆ ಮತ್ತೊಂದು ಕಡೆ ಟ್ರಸ್ಟಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭಕ್ತರು ವರ್ಸಸ್ ಟ್ರಸ್ಟ್. ಪದಚ್ಯುತಿಯನ್ನಗೊಳಿಸಲಾಗಿರುವಂಥದ್ದು. ಇದಕ್ಕೆ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಸ್ಟೇ ಬೇಡ, ಹೊಸ ಟ್ರಸ್ಟ್ ಅನ್ನ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಳ ಪದಚ್ಯುತಿ ಬೇಡ ಅಂತಿದ್ದಾರೆ ಮಠದ ಭಕ್ತರು. ಮಠ ಬಿಟ್ಟು ಹೋಗಬೇಡಿ ಅಂತ ಭಕ್ತರು ಶ್ರೀಗಳ ಬಳಿಯಲ್ಲಿ ಹಠ ಹಿಡಿದು ಕೂತ್ಕೊಂಡಿದ್ದಾರೆ. ಮಠದಲ್ಲೇ ಇರಿ, ನಮ್ಮ ಬೆಂಬಲ ನಿಮಗಿದೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಅದೇನಾಗುತ್ತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಅರ್ಥದಲ್ಲಿ ಶ್ರೀಗಳಿಗೆ ಬೆಂಬಲವನ್ನ ಕೊಡ್ತಾ ಇರುವುದು ಮಠದ ಭಕ್ತರು. ಟ್ರಸ್ಟ್ನವರೇ ಸರಿ ಇಲ್ಲ, ಅವರೇ ಹಣ ನುಂಗಿದ್ದಾರೆ ಎನ್ನುವಂಥ ಆರೋಪವನ್ನ ಭಕ್ತರು ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ, ಇದುವರೆಗೂ ಒಬ್ಬರೇ ಹಾಕಿದ್ದಾರೆ ಅಂತ ಆರೋಪ ಮಾಡಿರೋದು. ಟ್ರಸ್ಟಿಗಳಿಂದ ವಂಚನೆ ಆಗಿದೆ ಅಂತ ಶ್ರೀಗಳು ಮತ್ತು ಶ್ರೀಗಳ ಬೆಂಬಲಕ್ಕೆ ನಿಂತಿರುವಂಥ ಭಕ್ತರು ಆರೋಪವನ್ನ ಮಾಡ್ತಾ ಇರೋದು. ಹೀಗಾಗಿ ಟ್ರಸ್ಟಿಗಳನ್ನೇ ಹೊರ ಹಾಕೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದ ಭಕ್ತರು. ಹೊಸ ಟ್ರಸ್ಟಿಗಳ ನೇಮಕಕ್ಕೆ ಭಕ್ತರ ಗುಂಪು ಮುಂದಾಗ್ತಾ ಇದೆ. ಸೊ ಹಾಗಾಗಿ ಶ್ವಾಸಗುರು ಸೇಫ್ ಆಗುವುದು ಬಹುತೇಕ ಗ್ಯಾರಂಟಿ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. ನನ್ನೇ ಆದಂತಹ ಒಂದಿಷ್ಟು ಬೆಳವಣಿಗೆಗಳು, ಪೊಲೀಸರ ಮುಖಾಮುಖಿಯಾಗಿ ವಾಗ್ವಾದಗಳು, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೆದಿತ್ತು. 15 ಜನ ಟ್ರಸ್ಟಿಗಳ ಒಂದು ಮೀಟಿಂಗ್ ಆದ ನಂತರದಲ್ಲಿ ಅದರಲ್ಲೂ 12 ಜನ ಟ್ರಸ್ಟಿಗಳು ಶ್ರೀಗಳ ಪದಚ್ಯುತಿಗೆ ಠರಾವನ್ನ ಹೊರಡಿಸಿದ್ರು. ಆಗಲೇ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮಠದ ಮುಂಭಾಗದಲ್ಲಿ ಒಂದು ದೊಡ್ಡ ಹೈಡ್ರಾಮನೆ ಸೃಷ್ಟಿಯಾಗಿತ್ತು. ಪಂಚಮಸಾಲಿ ಮಠದಿಂದ ವಚನಾನಂದ ಶ್ರೀ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಪದಚ್ಯುತಿಯನ್ನ ಖಂಡಿಸಿ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಭಕ್ತರು ಕೂಡ ಮುಂದಾಗ್ತಾ ಇದ್ದಾರೆ. ಭಕ್ತರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಕೋರ್ಟ್ಗೆ ಹೋಗೋಣ ಅಂತ. ಸ್ವಾಮೀಜಿ ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾದ ಸಾಕ್ಷ್ಯವಿಲ್ಲ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಷ್ಟೇ. ರಾತ್ರೋರಾತ್ರಿ ಬಂದು ಪದಚ್ಯುತಿಯ ನೋಟಿಸ್ ಅಂಟಿಸಿದ್ದಾರೆ. ಟ್ರಸ್ಟಿಗಳು ಹಣ ದುರ್ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿನೇ ಸಾಕ್ಷ್ಯವಿದೆ. ಸೊ ಹಾಗಾಗಿ ಕೋರ್ಟ್ಗೆ ನಾವು ಕೂಡ ಸಾಕ್ಷ್ಯವನ್ನ ಕೊಡ್ತೀವಿ ಅಂತ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಮಠದ ಭಕ್ತರು. ಶ್ರೀಗಳಿಗೆ ಬೆಂಬಲವನ್ನ ಕೊಟ್ಟು ರೆಡಿ ಆಗ್ತಾ ಇದ್ದಾರೆ ಕಾನೂನು ಹೋರಾಟಕ್ಕೆ. ಕೋರ್ಟ್ಗೆ ಸಾಕ್ಷ್ಯವನ್ನ ನೀಡಿ ಕಚೇರಿಗೆ ಹಾಕಿರುವಂತಹ ಬೀಗವನ್ನ ತೆಗೆಸೋದಕ್ಕೆ ಸ್ವಾಮೀಜಿ ಹಾಗೂ ಭಕ್ತರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಿನ್ನೆ ಮಠದ ಮುಂಭಾಗದಲ್ಲಿ ಆದಂತಹ ಅತಿದೊಡ್ಡ ಹೈಡ್ರಾಮಗಳು, ಅದಾದ ಮೇಲೆ ಆಗ್ತಾ ಇರುವಂತಹ ಇವತ್ತಿನ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ಎಲ್ಲವೂ ಕಾನೂನು ಹೋರಾಟಕ್ಕೆ ಮುನ್ನಡಿಯನ್ನ ಬರೆಯುತ್ತಾ ಅನ್ನೋ ಪ್ರಶ್ನೆ ಇದೆ. ಈಗ ಶ್ರೀಗಳು ಮತ್ತು ಭಕ್ತರ ನಿರ್ಧಾರ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಎಸ್ ಅರುಣ್, ಏನು ಈಗಾಗಲೇ ನಿನ್ನೆ ಏನು ಪಂಚಮಸಾಲಿ ಪೀಠದ ಏನು ಟ್ರಸ್ಟಿ ಸದಸ್ಯರುಗಳಿದ್ದಾರೆ, ಈಗಾಗಲೇ ವಚನಾನಂದ ಶ್ರೀಗಳನ್ನ ಪದಚ್ಯುತಿ ಮಾಡಿ ಈಗಾಗಲೇ ಹೊರ ಇಡಲಾಗಿದೆ ಅಂತ ಈಗ ಅವರು ಒಂದು ಆದೇಶವನ್ನು ಮಾಡಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈಗ ಭಕ್ತರು ಮತ್ತೆ ಸ್ವಾಮೀಜಿ ಪರವಾಗಿ ನಿಂತಿರುವಂತದ್ದು. ಈಗ ಅವರು ಹೇಳುವಂತದ್ದು ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತೆಲ್ಲ ನಿನ್ನೆ ಹೇಳ್ತಾ ಇದ್ರು. ಆದ್ರೆ ಇವತ್ತು ದಿಢೀರ್ನೆ ಒಂದು CC ಫುಟೇಜ್ ಕೂಡ ಲಭ್ಯವಾಗಿರುವಂತದ್ದು. ಏನು ಆ CCTV ಫುಟೇಜ್ ನಲ್ಲಿ ಕೆಲವರು ಬಂದು ಏನು ದೇವರ ಸನ್ನಿಧಿಗೆ ಬರ್ತೀವಿ ಅಂತ ಹೇಳಿ ಬಂದಂತವರು ಏಕಾಏಕಿ ಬಂದು ಈಗ ಅಲ್ಲಿ ಒಂದು ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ನಮ್ಮ ಕೈಗೆ ಕೊಟ್ಟಿಲ್ಲ, ಅವರು ಗೋಡೆಗೆ ಅಂಟಿಸಿ ಹೋಗಿದ್ದಾರೆ. ಹಾಗಾಗಿ ಅದು ಕೂಡ ಫುಟೇಜ್ ಇದೆ. ಆಮೇಲೆ ಅದರಲ್ಲೇ ಕೂಡ ಯಾವುದೇ ರೀತಿಯ ನಮ್ಮ ಪರವಾಗಿ ನಮಗೇನಾದ್ರೂ ನಾವು ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಪರವಾಗಿ ಸಾಕ್ಷಿಗಳನ್ನ ಕೊಡ್ಲಿ ಅವರು. ಈಗ ನಾವು ಅವ್ರು ಏನ್ ಮಾಡಿದ್ರೆ ಅನ್ನೋದನ್ನ ನಾವು ಸಾಕ್ಷಿ ಸಮೇತವಾಗಿ ನಾವು ಕೋರ್ಟಲ್ಲಿ ದಾಖಲು ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಈಗ ಕೋರ್ಟ್ ಮೊರೆ ಹೋಗಿರುವಂತದ್ದು. ಈಗ ಭಕ್ತರು ಮತ್ತೆ ಸ್ವಾಮೀಜಿ ಕೂಡ ಏನು ಕೋರ್ಟ್ನಲ್ಲಿ ನಿರ್ಧಾರ ಆಗ್ಲಿ, ಅದು ನಾವು ಈಗ ಟ್ರಸ್ಟಿಗಳು ಈಗಾಗಲೇ ಅವ್ರಿಗೆ ಬೇಕಾದಂತಹ ಕಚೇರಿ ಕೊಠಡಿಗಳು, ಕೆಲವೊಂದಿಷ್ಟು ಕೊಠಡಿಗಳಿಗೆ ಬೀಗ ಹಾಕಿ ಸೀಲ್ಗಳನ್ನ ಮಾಡಿ ಹೋಗಿರುವಂತದ್ದು. ಈಗ ಅದನ್ನ ಸೀಲ್ ತೆಗಿಸ್ಬೇಕು ಅಂದ್ರೆ ನಾವು ಕೋರ್ಟ್ ಮೊರೆನೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಅದಲ್ಲದೆ ಕೂಡ ಏನು ಈ ಟ್ರಸ್ಟಿಗಳೇನಿದ್ದಾರೆ 15 ಜನ ಅವರು ಕೋರ್ಟ್ಗೆ ಹೋದ್ರೆ ನಾವು ಕೋರ್ಟ್ನಲ್ಲೇ ಕಾನೂನು ಪ್ರಕಾರವಾಗಿ ನಾವು ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಈಗ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಇಬ್ಬರ ಜಗಳವೂ ಕೂಡ ಕೋರ್ಟ್ ಮೆಟ್ಟಿಲೇರುವಂತಹ ಹಂತವನ್ನ ಕಂಡಿರುವಂತದ್ದು. ಅರುಣ್ ಹೋಗಾರ್. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.